ಹಲೋ ನಮಸ್ಕಾರ. ದೇಸಿವೆಜ್ಕಾರ್ನರ್ ಕನ್ನಡದ ವೀಕ್ಷಕರಿಗೆ ಸ್ವಾಗತ. ಇವತ್ತು ನಾನು ಸಬ್ಸ್ಕ್ರೈಬರ್ಸ್ ಕೌಂಟ್ ಎಲ್ಲ ಇನ್ಕ್ರೀಸ್ ಆಗಿ ಎಲ್ಲರೂ ನಂಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ನಾನೊಂದು ಸಿಹಿ ಪದಾರ್ಥ ಹೇಳ್ಕೊಡ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಗಾಗಲೇ ಗೊತ್ತಿರೋ ಹಂಗೆ ಸಜ್ಜಪ್ಪ ಮಾಡಿ ತೋರಿಸ್ತಾ ಇದ್ದೀನಿ. ಸಜ್ಜಪ್ಪ ಬಂದು ಒಂದು ಕರ್ನಾಟಕದ್ದೇ ಆಗಿರೋ ಸಾಂಪ್ರದಾಯಿಕ ಅಡುಗೆ. ಇದು ಸಾಮಾನ್ಯ ನಾವು ಇದನ್ನು ಹಬ್ಬಗಳ ಹರಿದಿನಗಳಲ್ಲಿ ಮಾಡ್ತೀವಿ. ನರಸಿಂಹ ಜಯಂತಿ ಹಬ್ಬ, ಗಣೇಶ ಚತುರ್ಥಿ ಹಬ್ಬ, ಹಾಗೆ ದೀಪಾವಳಿಗಳಲ್ಲೂ ಅಥವಾ ನವರಾತ್ರಿಗಳಲ್ಲೂ ನಾವು ಇದನ್ನು ಮಾಡ್ತೀವಿ. ಇದು ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬಾ ಚೆನ್ನಾಗಿರುತ್ತೆ ಸಜ್ಜಪ್ಪ ಮಾಡೋದು. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ನೀವು ಇನ್ನೂ ಮಾಡೋಕ್ಕೆ ಗೊತ್ತಿಲ್ಲ ಅಂತಂದರೆ ಈ ವಿಡಿಯೋ ನೋಡಿ ಹೇಗೆ ಮಾಡೋದು ಅಂತ ನಾನು ತುಂಬ ಸುಲಭವಾದ ರೀತಿಲಿ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ಒಂದು ಬೌಲ್ಗೆ 1 ಕಪ್ಪಷ್ಟು ನಾನು ಇದು ಸಣ್ಣ ರವೆ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಮೈದಾ, ಹಾಗೆ ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಹಾಗೆ ಅರ್ಧ ಟೀ ಸ್ಪೂನಷ್ಟು ನಾನು ಅರ್ಶಿನದ ಪುಡಿ ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮತ್ತು ನಿಮ್ಗೆ ಇದು ಎಷ್ಟು ಬೇಕೋ ಅಷ್ಟೇ ನೀರನ್ನ ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ಸ್ವಲ್ಪ ಚಪಾತಿ ಹದಕ್ಕಿಂತ ಒಂಚೂರು ಗಟ್ಟಿ ಕಲಿಸ್ಕೊಳ್ಬೇಕು. ನೀವು ಚೆನ್ನಾಗಿ ಎಲ್ಲ ನಿಮಗೆ ರವೆ ಎಲ್ಲ ಚೆನ್ನಾಗಿ ಸೇರ್ ಬರೋಕ್ಕೆ ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ನಾದಬೇಕಾಗತ್ತೆ ಇದು. ಹಾಗೆ ನೀವು ಸ್ವಲ್ಪ ಉಪ್ಪು ಯಾವುದೇ ಸಿಹಿ ಪದಾರ್ಥ ಮಾಡೋಕ್ಕೆ ಹಾಕೋದ್ರಿಂದ ಅದರ ರುಚಿನೂ ತುಂಬ ಹೆಚ್ಚುತ್ತೆ. ಹಾಗೆ ಯಾವುದೇ ಪದಾರ್ಥ ಕಹಿ ಇದ್ದರೆ ಅದು ಕಡಿಮೆ ಮಾಡುತ್ತೆ. ನಿಮಗೆ ಫ್ಲೇವರಲ್ಲೂ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಮತ್ತು ಸಿಹಿ ಚೆನ್ನಾಗಿ ಬರುತ್ತೆ ನಿಮಗೆ ಸ್ವೀಟ್ ತಿನ್ನಬೇಕಾದ್ರೆ. ಆ ಒಂದು ಇಂಟೆನ್ಷನಿಂದ ನಾವು ಉಪ್ಪನ್ನ ಸಿಹಿ ಪದಾರ್ಥ ಮಾಡೋಕ್ಕೆ ಬಳಸ್ತೀವಿ. ಈಗ ನೋಡಿ ಚೆನ್ನಾಗಿ ನಾನು ನಾದ್ತಾ ಇದ್ದೀನಿ. ನಾದಾದ್ಮೇಲೆ ನಾನು ಇದಕ್ಕೊಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕಿ ನೆನೆಸಿಡೋದ್ರಿಂದ ನೀವು ಸಜ್ಜಪ್ಪ ಮಾಡೋ ಟೈಮಲ್ಲಿ ತುಂಬ ಮೃದುವಾಗಿ ಬರುತ್ತೆ ಸಜ್ಜಪ್ಪ. ಸೊ ಇದು ನೀವೇನು ಹೋಳಿಗೆ ಮಾಡೋ ರೀತಿ ತುಂಬಾ ಎಣ್ಣೆ ಹಾಕಿ ನೆನೆಸಿಡಬೇಕು ಅಂತೇನಿಲ್ಲ. ನಾನು ಇಲ್ಲಿ ತೋರಿಸಿರೋ ಮೆಜರ್ಮೆಂಟ್ಗೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ರೆ ಸಾಕು. ಇದು ಚೆನ್ನಾಗಿ ನಾನು ಫ್ಲ್ಯಾಟ್ ಮಾಡ್ತಾ ಇದ್ದೀನಿ. ಮಾಡಿರೋ ಅಂಥ ಡೋನ ಚೆನ್ನಾಗಿ ಚಪ್ಪಟೆ ಮಾಡಿ ಒಂದು 30 ನಿಮಿಷ ಅಥವಾ 1 ಅವರ್ ಅಷ್ಟು ನೀವು ಇದನ್ನು ನೆನೆ ಇಡಬೇಕಾಗತ್ತೆ. ನೆನೆ ಇಟ್ಟಾಗ ಚೆನ್ನಾಗಿ ಸಜ್ಜಪ್ಪ ಮಾಡೋಕ್ಕೆ ಈಸಿ ಆಗುತ್ತೆ. ಇದು ತುಂಬಾ ನೀವು ಈಸಿಯಾಗಿ ಮಾಡ್ಕೊಳ್ಬೋದು, ಏನೂ ಕಷ್ಟ ಆಗೋದಿಲ್ಲ. ನೋಡಿ ರೆಡಿ ಇದೆ. ಇವಾಗ ತಟ್ಟೆ ಮುಚ್ಚಿ ನಾನು ಪಕ್ಕಕ್ಕೆ ಇಡ್ತಾ ಇದ್ದೀನಿ. ಈಗ ಹೂರಣ ಮಾಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ಪಷ್ಟು ತುರಿದಿರೋ ಅಂಥ ಹಸಿ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಹೆಕ್ಳನ್ನು ಹಾಕೊಳಕ್ಕೆ ಹೋಗಬೇಡಿ, ಆದಷ್ಟು ಸ್ವಲ್ಪ ಬಿಳಿ ತುರಿನೇ ಹಾಕ್ಕೊಳ್ಳಿ. ಹಾಗೆ 1 ಕಪ್ಪಷ್ಟು ನಾನು ತುರಿದಿರೋ ಅಂಥ ಬೆಲ್ಲ ಹಾಕೋತಾ ಇದ್ದೀನಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಗೋಡಂಬಿ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ ಪುಡಿ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಈ ಮೆಥಡ್ನ ಫಾಲೋ ಮಾಡೋದ್ರಿಂದ ನಿಮಗೆ ಚೆನ್ನಾಗಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡೋದು ಆಗತ್ತೆ. ಹಾಗೆ ಕಾಯಿ ತುರಿಲಿರೋ ಮಾಯಿಶ್ಚರು ಚೆನ್ನಾಗಿ ಬೆಲ್ಲದಕ್ಕೂ ಹಿಡ್ಕೊಂಡು ನಿಮಗೆ ಹೂರಣ ಮಾಡಬೇಕಾದ್ರೆ ಅನುಕೂಲ ಆಗುತ್ತೆ. ಇಲ್ಲ ನೀವು ಈ ಥರ ಬದಲು ನೀವು ಬೇಕಾದ್ರೆ ನಿಮ್ಮ ಬೆಲ್ಲದಲ್ಲಿ ಸ್ವಲ್ಪ ಕಸ ಇದೆ ಅಂತಂದರೆ ನೀವು ಬೇಕಾದ್ರೆ ಅದನ್ನು ಕರಗಿಸಿ ಶೋಧಿಸಿ ಕೂಡ ನೀವು ಮಾಡ್ಕೊಳ್ಬೋದು. ನಿಮಗೆ ಯಾವ ರೀತಿ ಅನುಕೂಲನೋ ಆ ರೀತಿ ಮಾಡ್ಕೊಳ್ಬೋದು. ಹಾಗೆ ನಾನಿಲ್ಲಿ ತುಪ್ಪ ಹಾಕ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ತುಪ್ಪ, ಹಾಗೆ ಮಾಡಿಟ್ಕೊಂಡಿರೋವಂಥ ಕೊಬ್ಬರಿ ಬೆಲ್ಲದ ಮಿಶ್ರಣ ಹಾಕಿ ಒಂದು 10 ರಿಂದ 12 ನಿಮಿಷ ಹುರಿತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ನಿಮಗೆ ಹೂರಣದಲ್ಲಿ ರುಚಿ ತುಂಬಾ ಚೆನ್ನಾಗಿರುತ್ತೆ. ಸೊ ಅದರಿಂದ ನಾನು ತುಪ್ಪ ಹಾಕ್ತಾಯಿದ್ದೀನಿ. ಇದರ ಹದ ಹೇಗಿರಬೇಕು ಅಂತಂದರೆ ನೀವು ಕೈ ಮುಟ್ಟಿ ನೋಡಿದ್ರೆ ನಿಮಗೆ ಕೈಗೆ ಅಂಟ್ಕೋಬಾರ್ದು. ಏನಾದ್ರು ಅಂಟ್ಕೋತಾ ಇದೆ ಅಂತಂದರೆ ನಿಮಗೆ ಇನ್ನೂ ಹೂರಣ ಆಗಿಲ್ಲ ಅಂತ. ಸೊ ಇದಾಗಕ್ಕೆ ನಾನು ಹೇಳ್ದಂಗೆ 10 ರಿಂದ 12 ನಿಮಿಷ ತೊಗೊಳತ್ತೆ. ಇದಕ್ಕೆ ನಾನು 1 ಟೀ ಸ್ಪೂನಷ್ಟು ಇಲ್ಲಿ ಪುಡಿ ಮಾಡಿಟ್ಕೊಂಡಿರೋಂಥ ಏಲಕ್ಕಿನ ಹಾಕ್ತಾ ಇದ್ದೀನಿ. ಈಗ ನೋಡಿ ನಾನು ನೀರು ಕೈ ಮಾಡಿಕೊಂಡು ಸ್ವೀಟ್ನ ತೋರಿಸ್ತಾ ಇದ್ದೀನಿ. ಹೂರಣನ ನನ್ನ ಕೈಗೇನು ಒಂಚೂರು ಅಂಟ್ಕೊಂಡಿಲ್ಲ. ಸೊ ಕರೆಕ್ಟಾಗಿ ರೆಡಿ ಆಗಿದೆ. ಈಗ ನಾವು ಎಣ್ಣೆ ಹಾಕಿ ಇಟ್ಟಿರೋಂಥ ಕಣಕನ ಚೆನ್ನಾಗಿ ಎಣ್ಣೆ ಹೀರೋಷ್ಟು ನಾದ್ಕೋಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಹೀರ್ಬಿಟ್ಟಿದೆ. ಸೊ ಎಣ್ಣೆ ಎಲ್ಲ ಹೀರಿ ರೆಡಿಯಾಗಿದೆ. ಈಗ ರೆಡಿಯಾಗಿದೆ ಅಂತಂದರೆ ನಿಮಗೆ ಕಂಪ್ಲೀಟಾಗಿ ಸಜ್ಜಪ್ಪ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಸೊ ಹಾಗೆ ಈಗ ನೋಡಿ ನಾನು ನಿಂಬೆ ಗಾತ್ರದಷ್ಟು ಮಾತ್ರ ನಾನು ಇಲ್ಲಿ ಪಿಂಚ್ ಮಾಡ್ಕೊಂಡಿದ್ದೀನಿ ಈ ಹಿಟ್ಟನ್ನ. ನೀವು ಇದಕ್ಕೆ ಡೋ ಎಷ್ಟು ತೊಗೋತೀರೋ ಅಷ್ಟೇ ಹೂರಣನೂ ಅಷ್ಟೇ ತೊಗೋಬೇಕಾಗತ್ತೆ. ಜಾಸ್ತಿ ಅಥವಾ ಕಮ್ಮಿನೂ ತೊಗೊಳ್ಬೇಡಿ. ಚೆನ್ನಾಗಿ ನಾನು ಇದನ್ನು ಫ್ಲ್ಯಾಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಕೈಯಲ್ಲಿ ನೀಟಾಗಿ ಫ್ಲ್ಯಾಟ್ ಮಾಡ್ಕೊಳ್ಳೋದ್ರಿಂದ ನೀವು ಹೂರಣನ ಈಸಿಯಾಗಿ ಇಟ್ಟು ನೀವು ಕ್ಲೋಸ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಇಲ್ಲಾಂತಂದರೆ ನಿಮಗೆ ಅಭ್ಯಾಸ ಇದೆ ಅಂತಂದರೆ ನೀವು ಯಾವ ರೀತಿ ಬೇಕಾದ್ರೆ ಮಾಡ್ಕೊಳ್ಬೋದು. ನೀವು ಬಿಗಿನರು ಅಂತಂದರೆ ಈ ರೀತಿ ನಾನು ತೋರಿಸ್ತಾ ಇರೋದ್ರ ರೀತಿ ಮಾಡಿಕೊಂಡ್ರೆ ನಿಮಗೆ ಸಜ್ಜಪ್ಪ ಆಚೆ ಬರೋದಿಲ್ಲ. ನೀವು ನೀಟಾಗಿ ಕ್ಲೋಸ್ ಮಾಡಿಲ್ಲ ಅಂತಂದರೆ ಸಜ್ಜಪ್ಪ ಕರಿಬೇಕಾದ್ರೆ ಖಂಡಿತವಾಗ್ಲೂ ಆಚೆ ಬಂದ್ಬಿಡತ್ತದು. ಅವಾಗ ಎಣ್ಣೆ ಎಲ್ಲ ಹಾಳಾಗತ್ತೆ. ನೋಡಿ ನೀಟಾಗಿ ಎಲ್ಲ ಕವರ್ ಮಾಡಿ ನಾನು ಒಂದು ಬಾಲ್ ಶೇಪ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ. ಎಣ್ಣೆ ಹಚ್ಬಿಟ್ಟು ನಾನು ಒಂಚೂರು ಫ್ಲ್ಯಾಟ್ ಮಾಡಿಬಿಟ್ಟು ನಾನು ನೀಟಾಗಿ ಒಂದು ಪೂರಿ ಆಕಾರಕ್ಕೆ ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ತೀರಾ ತೆಳ್ಳಗೆ ಮಾಡ್ಕೊಳ್ಬೇಡಿ, ಸ್ವಲ್ಪ ದಪ್ಪನೇ ಇರಬೇಕಾಗತ್ತೆ. ಇದು ಸಜ್ಜಪ್ಪ ಉಬ್ಬಿ ಬರುತ್ತೆ ಕರಿಬೇಕಾದ್ರೆ. ಸೊ ಅದರಿಂದ ನಿಮಗೆ
ಸ್ವಲ್ಪ ದಪ್ಪ ಮಾಡಿಕೊಂಡ್ರೆ ಅನುಕೂಲ. ನೋಡಿ ಎಷ್ಟು ನೀಟಾಗಿ ರೌಂಡಿಗೆ ಬಂದಿದೆ. ನೀವು ಎಣ್ಣೆ ಹಚ್ಚೋದ್ರಿಂದ ನಿಮಗೆ ಇದಕ್ಕೆ ಪೇಪರ್ಗೂ ಅಥವಾ ಪ್ಲಾಸ್ಟಿಕ್ ಕವರ್ಗೂ ಕೂಡ ಅಂಟ್ಕೊಳ್ಳಲ್ಲ. ನೀವು ಇದು ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಹಾಗೆ ನಾನು ಎಲ್ಲ ಅಡುಗೆಗಳಲ್ಲೂ ಹೇಳೋಂಗೆ ಮಧ್ಯಮ ಉರಿಲೇ ಇಟ್ಕೊಂಡು ನೀವು ಇದನ್ನು ಫ್ರೈ ಮಾಡಬೇಕಾಗತ್ತೆ. ಯಾರು ದೇಸಿ ವೆಜ್ ಕಾರ್ನರ್ ಕನ್ನಡನ ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಂಗೆ ಸಪೋರ್ಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಮುಂಚಿತವಾಗಿ ಬರುತ್ತೆ ಅಂತ ಹೇಳ್ತೀನಿ. ಈಗ ನೋಡಿ ಸಜ್ಜಪ್ಪ ಚೆನ್ನಾಗಿ ರೆಡಿ ಆಗಿದೆ. ಈಗ ನೀಟಾಗಿ ನಾನು ಒಂದು ಗೋಲ್ಡನ್ ಬ್ರೌನ್ ಬರೋಷ್ಟು ಇದು ಕರ್ದಿದ್ದೀನಿ. ಕರ್ದಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಮೃದುವಾಗಿ ಬಂದಿದೆ ಸಜ್ಜಪ್ಪ. ಸೊ ನೀವು ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋಗಳ ಜೊತೆ ನಿಮ್ಮನ್ನೆಲ್ಲರನ್ನೂ ಭೇಟಿ ಆಗ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಎಲ್ರಿಗೂ ನಮಸ್ಕಾರ.